ಜಯಂತ್ ಬಾಡಿಗೆ ಇದ್ದಂತ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಮಹಡಿ ಮನೆಯಲ್ಲಿ ಎಸ್ಐಟಿ ಚಿಂಚು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಮಾಸ್ಕ್ ಹಾಕಿ ಚಿನ್ನಯ್ಯನನ್ನ ಈಗ ಎಸ್ಐಟಿ ಕರೆತಂದ ನಂತರದಲ್ಲ ಅಲ್ಲೊಂದು ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ರು. ಅದ್ಯಾರ ಮನೆ ಅನ್ನುವಂತ ಪ್ರಶ್ನೆ ಇತ್ತು. ಅದು ಜಯಂತ್ ಬಾಡಿಗೆಗಿದ್ದಂತ ಮನೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಜಯಂತ್ ಬಾಡಿಗೆಗಿದ್ದಂತ ಮನೆ, ಅಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಬುರುಡೆ ಷಡ್ಯಂತ್ರದ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ನಾಗೇಂದ್ರ ಬಾಬು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಸದ್ಯಕ್ಕೆ ಸ್ಥಳದಲ್ಲಿ ಏನ್ ನಡೀತಾ ಇದೆ, ತನಿಖೆ ಹೇಗೆ ನಡೀತಾ ಇದೆ? ನಾಗೇಂದ್ರ, ಓವರ್ ಟು ಯು, ಮುಂದುವರಿಸಿ. ಒಂದು ಕಡೆ ಇದು ಚಿನ್ನಯ್ಯ ಇರ್ತಾ ಇದ್ದ ಎಸ್ ಅಶ್ವಿನಿ, ಈಗ ಇದು ಚಿನ್ನಯ್ಯ ಇರ್ತಾ ಇದ್ದಂತ ಮನೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಚಿನ್ನಯ್ಯ ಇರ್ತಾ ಇದ್ದಂತ ಮನೆನ ಅಥವಾ ಈತನಿಗೆ ಇಲ್ಲಿ ಇರೋದಕ್ಕೆ ಯಾರು ಮಾಹಿತಿಯನ್ನು ಆತನಿಗೆ ಸೂಚನೆ ಕೊಟ್ಟಿದ್ರು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದ್ರೆ ಇದು ಚಿನ್ನಯ್ಯ ಇರ್ತಾ ಇದ್ದಂತ ಮನೆನ ಅಥವಾ ಜಯಂತಿಗೆ ಸಂಬಂಧಪಟ್ಟಂತ ಮನೆನ ಇನ್ನೂ ಅಧಿಕೃತವಾದಂತ ಮಾಹಿತಿ ಹೊರಬಿದ್ದಿಲ್ಲ. ಆದ್ರೆ ಒಂದಷ್ಟು ಚರ್ಚೆಗಳಂತ ಆಗ್ತಾ ಇದೆ. ಚಿನ್ನಯ್ಯ ಮುಸುಕುದಾರಿ, ಸೋಕಾಲ್ಡ್ ಮುಸುಕುದಾರಿ ವ್ಯಕ್ತಿ ಏನಿದ್ದ ಆತ ಇದೇ ಮನೆಯಲ್ಲಿ ಇರ್ತಿದ್ದ ಅಂತೇಳಿ. ನೋಡಿ, ಈಗ ಈ ಕ್ಷಣಕ್ಕೆ ಇಲ್ಲಿ SP ಸೈಮನ್ ಅವರು ಅಲ್ಲಿ ಕುತ್ಕೊಂಡು ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ SIT ಅಧಿಕಾರಿಗಳು ತಂದಿದ್ದಂತಹ ದಾಖಲೆ, ಅಂದ್ರೆ ಇವತ್ತು ಈ ಒಂದು ಜಾಗದಲ್ಲಿ, ಅಂದ್ರೆ ಈ ಮನೆಯಲ್ಲಿ ಏನೆಲ್ಲ ತಲಾಶನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ರೆಕಾರ್ಡ್ ಅನ್ನ ರೆಡಿ ಮಾಡ್ಕೊಂಡು ಬಂದಿರ್ತಾರೆ, ದಾಖಲೆಯನ್ನ ಸಿದ್ಧಪಡಿಸ್ಕೊಂಡು ಬಂದಿರ್ತಾರೆ. ಆ ದಾಖಲೆಯನ್ನ ಅವರು ಪರಿಶೀಲನೆ ಮಾಡ್ತಾ ಇದ್ರು, ಇಲ್ಲಿ ಕಂಡು ಬಂತು. ಈಗ ಪ್ರಮುಖವಾಗಿ ಆ ಒಂದು ಮನೆಯಲ್ಲಿ ನಾವೇನು ಗಮನಿಸ್ತಾ ಇದೀವಿ, ಆ ಮನೆಯಲ್ಲಿ ಚಿನ್ನಯ್ಯ ಇರ್ತಾ ಇದ್ದಿದ್ದ ಅಥವಾ ಜಯಂತ್ ಇರ್ತಾ ಇದ್ದಿದ್ದ ಅನ್ನೋದು ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಆದ್ರೆ ಮನೆ ಒಳಗಡೆ ಚಿನ್ನಯ್ಯನನ್ನ SIT ತನಿಖಾ ತಂಡ ಕರ್ಕೊಂಡು ಬಂದಿದೆ. ಬೆಂಗಳೂರಿಗೆ ತಲುಪುವವರೆಗೂ ಕೂಡ ಆತನಿಗೆ ಮುಸುಕನ್ನ ಹಾಕಿಸಿರ್ಲಿಲ್ಲ. ಆದ್ರೆ ಈ ಒಂದು ಮನೆಗೆ ಕರ್ಕೊಂಡು ಬಂದ ಬಳಿಕ ಇಲ್ಲಿ ಮುಸುಕನ್ನ ಹಾಕಿಸುವಂತ ಕೆಲಸವನ್ನ SIT ಮಾಡಿದೆ ಅಂದ್ರೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಸ್ಪಷ್ಟವಾಗಿ ಗೊತ್ತಾಯ್ತು, ನಾವೇ ನೋಡಿದ್ವಿ ಆತನನ್ನ ಮುಸುಕನ್ನ ಹಾಕಿದನ್ನ. ನೋಡಿ, ಈಗ ಮನೆ ಒಳಗಡೆ ಆತ ಇದೇ ಮನೆಯಲ್ಲಿ ಇದ್ದ ಅನ್ನೋದಕ್ಕೆ ಪುರಾವೆಗಳನ್ನ ಹುಡುಕಾಡುವಂತ ಕೆಲಸವನ್ನ SIT ಮಾಡ್ತಾ ಹೋಗುತ್ತೆ. ಆ ಒಂದು ಕೆಲಸವನ್ನ ಮಾಡ್ತಾ ಇದೆ. ತಲಾಶನ್ನ ಮಾಡುವ ಕೆಲಸವನ್ನ ಕೂಡ ಈಗ SIT ಮಾಡ್ತಾ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ಮನೆಯ ಮೇಲ್ಭಾಗಕ್ಕೆ ಹೋಗಿ ನಾವೇನು ದೃಶ್ಯಗಳು ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ ಮಂಜು ತೋರಿಸ್ತಾ ಹೋಗ್ತಾರೆ. ಆ ಒಂದು ಮೇಲ್ಗಡೆ ಇರುವಂತ ಒಂದು ಪೆಂಟ್ ಹೌಸ್ ಏನಿದೆ, ಆ ಪೆಂಟ್ ಹೌಸ್ಗೂ ಕೂಡ ಹೋಗಿ SIT ತನಿಖಾ ತಂಡ ಅಲ್ಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಿತು. ನೋಡಿ, ಈ ಒಂದು ಜಾಗಕ್ಕೆ ಬರ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈ ಬೆಂಗಳೂರಿಗೆ ತಲುಪಿದ ಬಳಿಕ, ಅಂದ್ರೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಸಿಗ್ನಲ್ ಅಂತ ಏನ್ ಬರುತ್ತೆ, ಆ ಸೆಕೆಂಡ್ ಸ್ಟೇಜ್ ಸಿಗ್ನಲ್ ಬಂದ ಬಳಿಕ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿ ಹೋಗುತ್ತೆ, ಬಗಲ್ಗುಂಟೆ ಪೊಲೀಸರಿಗೂ ಕೂಡ ಮಾಹಿತಿ ಹೋಗುತ್ತೆ. ಆ ಬಳಿಕ ಬಗಲ್ಗುಂಟೆ ಪೊಲೀಸರ ಸಹಾಯವನ್ನ ಪಡೆದುಕೊಂಡು ಇಲ್ಲಿಗೆ ಬರ್ತಾರೆ. ಒಂದು ಕಡೆ ನೋಡಿ ಅಶ್ವಿನಿ, ಇಲ್ಲಿ ಒಳಗಡೆ ತಲಾಶ್ ನಡೀತಾ ಇದ್ರೆ, ಮತ್ತೊಂದು ಕಡೆ ಸುತ್ತಲೂ ಕೂಡ ಗಮನಿಸಬಹುದು, ಇಲ್ಲಿ ಜನ ಇಲ್ಲಿ ಸುತ್ತಲೂ ನಿಂತ್ಕೊಂಡು ಬಹಳ ಕುತೂಹಲದಿಂದ ನೋಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ಏನ್ ಆಗ್ತಿರ್ಬೋದು, ಯಾಕಂದ್ರೆ ಕುತೂಹಲ ಅಂತ ಇದ್ದೇ ಇದೆ. ಈ ಮನೆಯಲ್ಲಿ ಏನ್ ಆಗ್ತಾ ಇದೆ, ಯಾಕೆ ಇಷ್ಟೊಂದು ಜನ ಪೊಲೀಸರು ಬಂದಿದ್ದಾರೆ, ಇಲ್ಲಿ ಯಾರನ್ನ ಕರ್ಕೊಂಡ್ ಬಂದಿದ್ದಾರೆ, ಅವರಲ್ಲಿ ಒಂದಷ್ಟು ಕುತೂಹಲ ಇದೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಸ್ಥಳೀಯರು ಜಮಾವಣೆಗೊಂಡು ಇಲ್ಲಿ ನಿಂತ್ಕೊಂಡು ನೋಡುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಎಷ್ಟು ಜನ ಆಲ್ರೆಡಿ ತುಂಬಾ ಜನ ಸೇರಿದ್ದಾರೆ. ಹಾಗಾಗಿ ಈಗ ಧರ್ಮಸ್ಥಳದ ಪ್ರಕರಣ ಏನಿದೆಯಲ್ಲ, ಈ ಧರ್ಮಸ್ಥಳದ ಪ್ರಕರಣ ಈಗ ಬೆಂಗಳೂರಿನ ಈ ಒಂದು ಮಲ್ಲಸಂದ್ರದವರೆಗೂ ಕೂಡ ಬಂದು ತಲುಪಿದೆ. ಇದು ಚಿನ್ನಯ್ಯ ಇದ್ದಂತ ಮನೆನ ಅಥವಾ ಚಿನ್ನಯ್ಯನ ಜೊತೆ ಯಾರಾದ್ರೂ ಬೇರೆ ಇದ್ರ, ಜಯಂತಿಗೆ ಸಂಬಂಧಪಟ್ಟಂತ ಮನೆನ, ಅಧಿಕೃತವಾದಂತ ಮಾಹಿತಿ ಅಂತೂ ಸಿಗಬೇಕು. ಮನೆಯ ಒಳಗಡೆ ಸಿಗುವಂತ ಪ್ರತಿಯೊಂದು ವಸ್ತುಗಳನ್ನ ಕೂಡ ತಲಾಶ್ ಮಾಡಲಾಗುತ್ತೆ. ಒಂದೊಂದು ವಸ್ತುವಿನ ಪತ್ತೆ ಆದ ಸಂದರ್ಭದಲ್ಲಿ ಕೂಡ ನೋಡಿ, ತಿಮ್ರೋಡಿ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೂ ಮೋಹನ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲಿ ಸಿಕ್ಕಂತ ಒಂದೊಂದು ವಸ್ತುವನ್ನ ಕೂಡ ಮಹಾಜರನ್ನ ಮಾಡಿ ಸೀಲನ್ನ ಮಾಡುವಂತ ಕೆಲಸವನ್ನ SIT ತನಿಖಾ ತಂಡ ಮಾಡಿತ್ತು. ಇಲ್ಲೂ ಕೂಡ ಅದೇ ರೀತಿಯಾಗಿ ಮಾಡುತ್ತೆ. ವಿತ್ ಸರ್ಚಿಂಗ್ ವಾರೆಂಟ್ SIT ಇಲ್ಲಿಗೆ ಬಂದಿರೋದು ರಿಪಬ್ಲಿಕ್ ಕಡೆಗೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಯಾರ ಮನೆ ಇದು, ಜಯಂತಿಗೆ ಸೇರಿದ ಮನೆ ಇರಬಹುದು ಅಂತೇಳಿ ಒಂದಷ್ಟು ಲೆಕ್ಕಾಚಾರಗಳಿದೆ. ಜಯಂತ್ ಈ ಮನೆಯಲ್ಲಿ ಇದ್ರು ಅನ್ನೋದಾದ್ರೆ, ಈ ಮನೆಯಲ್ಲಿ ಯಾಕೆ ಇರ್ತಾ ಇದ್ರು, ಇಲ್ಲಿಗೆ ಬಂದು ಎಷ್ಟು ದಿನ ಆಗಿತ್ತು, ಚಿನ್ನಯ್ಯನನ್ನ ಯಾವಾಗ ಈ ಮನೆ ಕರ್ಕೊಂಡ್ ಬಂದಿದ್ರು, ಎಷ್ಟು ದಿನ ಚಿನ್ನಯ್ಯ ಈ ಮನೆಯಲ್ಲಿ ಇದ್ದ, ಈ ಎಲ್ಲಾ ಮಾಹಿತಿಗಳನ್ನ ಆತನಿಂದಲೇ ಈ ಒಂದು ಮನೆಯ ಒಳಗಡೆ ನಿಂತ್ಕೊಂಡೇ ವಿಡಿಯೋಗ್ರಫಿ ಮಾಡಿಕೊಂಡು ದಾಖಲೆಯನ್ನ ಮಾಡಿಕೊಳ್ಳುವಂತ ಕೆಲಸವನ್ನ SIT ತನಿಖಾ ತಂಡ ಮಾಡುತ್ತೆ. ಈಗ ಆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಜೊತೆಗೆ ಇಲ್ಲಿ ಏನಾದ್ರೂ ಒಂದಷ್ಟು ಈ ತನಿಖೆಗೆ ಸಂಬಂಧಪಟ್ಟಂತ ಮಹತ್ತರವಾದಂತಹ ಒಂದಷ್ಟು ವಸ್ತುಗಳೇನಾದ್ರೂ ಸಿಗುತ್ತಾ, ಅದನ್ನ ಸೀಸ್ ಮಾಡುವಂತ ಕೆಲಸವನ್ನ SIT ಮಾಡುತ್ತಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡ್ಬೇಕಿದೆ. ಅಶ್ವಿನಿ.
ಅಲ್ಲಿ ಸುಮಾರು ಸ್ಥಳೀಯರು ನಿಂತಿರೋದನ್ನ ಗಮನಿಸಿದ್ರೆ ಅಲ್ಲಿ ಒಂದಷ್ಟು ಕುತೂಹಲದಿಂದ ಏನೋ ನಿಂತಿದ್ದಾರೆ. ಆದ್ರೆ ಸ್ಥಳೀಯರಿಗೆ ಸಾಕಷ್ಟು ಮಾಹಿತಿಗಳಿರುತ್ತೆ. ಆ ಮನೆಗೆ ಬೀಗ ಹಾಕಿತ್ತಾ, ಅಥವಾ ಬೀಗ ಹಾಕಿದ್ದನ್ನ ನೋಡಿದವರಿದ್ದಾರಾ, ಅಥವಾ ಅಲ್ಲಿ ಓಡಾಟ ಮಾಡಿದ್ದನ್ನ ನೋಡಿದವರಿದ್ದಾರಾ, ಇಂಥದ್ದೇನಾದ್ರೂ ಮಾಹಿತಿಗಳು ಸಿಗ್ತಾ ಇದೆಯಾ, ಅಥವಾ ಯಾರನ್ನಾದ್ರೂ ಕೇಳುವಂತ ಪ್ರಯತ್ನ ಆಗಬಹುದಾ? ನೋಡಿ ಅಶ್ವಿನಿ, ನಾವೀಗ ಗಮನಿಸಿದ್ವಿ, ಇಲ್ಲಿ ಒಂದು ಎದುರುಗಡೆ ಮನೆ ಇದೆ. ಈ ಮನೆಯವರಿಗೆ ಒಂದಷ್ಟು ಕುತೂಹಲ ಇತ್ತು. ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಇದ್ರು, ಯಾರದು, ಏನಕ್ಕೆ ಬಂದಿದ್ರು ಅಂತೇಳಿ. ಈ ತರ ಧರ್ಮಸ್ಥಳದಲ್ಲಿ ಆದಂತ ಒಂದು ಕೇಸ್, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖಾ ತಂಡ ಇಲ್ಲಿಗೆ ಬಂದು ತನಿಖೆಯನ್ನ ಮಾಡ್ತಾ ಇದೆ, ತಲಾಶನ್ನು ನಡೆಸ್ತಾ ಇದೆ. ಜಯಂತ್ ಬಾಡಿಗೆ ಇದ್ದಂತಹ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಮಹಡಿ ಮನೆಯಲ್ಲಿ ಎಸ್ಐಟಿ ಇಂಚಿಂಚು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಮಾಸ್ಕ್ ಹಾಕಿ ಚಿನ್ನಯ್ಯನನ್ನ ಈಗ ಎಸ್ಐಟಿ ಕರೆತಂದಿದೆ. ಕರೆತಂದ ನಂತರದಲ್ಲಿ ಅಲ್ಲೊಂದು ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ರು. ಅದ್ಯಾರ ಮನೆ ಅನ್ನುವಂತ ಪ್ರಶ್ನೆ ಇತ್ತು. ಅದು ಜಯಂತ್ ಬಾಡಿಗೆಗಿದ್ದಂತ ಮನೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಜಯಂತ್ ಬಾಡಿಗೆಗಿದ್ದಂತ ಮನೆ, ಅಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಬುರುಡೆ ಷಡ್ಯಂತ್ರದ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ನಾಗೇಂದ್ರ ಬಾಬು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಸದ್ಯಕ್ಕೆ ಸ್ಥಳದಲ್ಲಿ ಏನ್ ನಡೀತಾ ಇದೆ, ತನಿಖೆ ಹೇಗೆ ನಡೀತಾ ಇದೆ? ನಾಗೇಂದ್ರ, ಓವರ್ ಟು ಯು, ಮುಂದುವರಿಸಿ. ಒಂದು ಕಡೆ ಇದು ಚಿನ್ನಯ್ಯ ಇರ್ತಾ ಇದ್ದ, ಎಸ್ ಅಶ್ವಿನಿ, ಈಗ ಇದು ಚಿನ್ನಯ್ಯ ಇರ್ತಾ ಇದ್ದಂತ ಮನೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಚಿನ್ನಯ್ಯ ಇರ್ತಾ ಇದ್ದಂತ ಮನೆನ, ಅಥವಾ ಈತನಿಗೆ ಇಲ್ಲಿ ಇರೋದಕ್ಕೆ ಯಾರು ಮಾಹಿತಿಯನ್ನ, ಆತನಿಗೆ ಸೂಚನೆ ಕೊಟ್ಟಿದ್ರು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದ್ರೆ ಇದು ಚಿನ್ನಯ್ಯ ಇರ್ತಾ ಇದ್ದಂತ ಮನೆನ ಅಥವಾ ಜಯಂತಿಗೆ ಸಂಬಂಧಪಟ್ಟಂತ ಮನೆನ, ಇನ್ನೂ ಅಧಿಕೃತವಾದಂತ ಮಾಹಿತಿ ಹೊರಬಿದ್ದಿಲ್ಲ. ಆದ್ರೆ ಒಂದಷ್ಟು ಚರ್ಚೆಗಳಂತ ಆಗ್ತಾ ಇದೆ. ಚಿನ್ನಯ್ಯ ಮುಸುಕುದಾರಿ, ಸೋಕಾಲ್ಡ್ ಮುಸುಕುದಾರಿ ವ್ಯಕ್ತಿ ಏನಿದ್ದ, ಆತ ಇದೇ ಮನೆಯಲ್ಲಿ ಇರ್ತಿದ್ದ ಅಂತೇಳಿ. ನೋಡಿ, ಈಗ ಈ ಕ್ಷಣಕ್ಕೆ ಇಲ್ಲಿ SP ಸೈಮನ್ ಅವರು ಅಲ್ಲಿ ಕುತ್ಕೊಂಡು ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ತಂದಿದ್ದಂತಹ ದಾಖಲೆ, ಅಂದ್ರೆ ಇವತ್ತು ಈ ಒಂದು ಜಾಗದಲ್ಲಿ, ಅಂದ್ರೆ ಈ ಮನೆಯಲ್ಲಿ ಏನೆಲ್ಲ ತಲಾಶನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ರೆಕಾರ್ಡ್ ಅನ್ನ ರೆಡಿ ಮಾಡ್ಕೊಂಡು ಬಂದಿರ್ತಾರೆ, ದಾಖಲೆಯನ್ನ ಸಿದ್ಧಪಡಿಸ್ಕೊಂಡು ಬಂದಿರ್ತಾರೆ. ಆ ದಾಖಲೆಯನ್ನ ಅವರು ಪರಿಶೀಲನೆ ಮಾಡ್ತಾ ಇದ್ರು, ಇಲ್ಲಿ ಕಂಡು ಬಂತು. ಈಗ ಪ್ರಮುಖವಾಗಿ ಆ ಒಂದು ಮನೆಯಲ್ಲಿ ನಾವೇನು ಗಮನಿಸ್ತಾ ಇದೀವಿ, ಆ ಮನೆಯಲ್ಲಿ ಚಿನ್ನಯ್ಯ ಇರ್ತಾ ಇದ್ದಿದ್ದ ಅಥವಾ ಜಯಂತ್ ಇರ್ತಾ ಇದ್ದಿದ್ದ ಅನ್ನೋದು ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಆದ್ರೆ ಮನೆ ಒಳಗಡೆ ಚಿನ್ನಯ್ಯನನ್ನ ಎಸ್ಐಟಿ ತನಿಖಾ ತಂಡ ಕರ್ಕೊಂಡು ಬಂದಿದೆ. ಬೆಂಗಳೂರಿಗೆ ತಲುಪುವವರೆಗೂ ಕೂಡ ಆತನಿಗೆ ಮುಸುಕನ್ನ ಹಾಕಿಸಿರ್ಲಿಲ್ಲ. ಆದ್ರೆ ಈ ಒಂದು ಮನೆಗೆ ಕರ್ಕೊಂಡು ಬಂದ ಬಳಿಕ ಇಲ್ಲಿ ಮುಸುಕನ್ನ ಹಾಕಿಸುವಂತ ಕೆಲಸವನ್ನ ಎಸ್ಐಟಿ ಮಾಡಿದೆ ಅಂದ್ರೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಸ್ಪಷ್ಟವಾಗಿ ಗೊತ್ತಾಯಿತು, ನಾವೇ ನೋಡಿದ್ವಿ ಆತನನ್ನ ಮುಸುಕನ್ನ ಹಾಕಿದನ್ನ. ನೋಡಿ, ಈಗ ಮನೆ ಒಳಗಡೆ ಆತ ಇದೇ ಮನೆಯಲ್ಲಿ ಇದ್ದ ಅನ್ನೋದಕ್ಕೆ ಪುರಾವೆಗಳನ್ನ ಹುಡುಕಾಡುವಂತ ಕೆಲಸವನ್ನ ಎಸ್ಐಟಿ ಮಾಡ್ತಾ ಹೋಗುತ್ತೆ. ಆ ಒಂದು ಕೆಲಸವನ್ನ ಮಾಡ್ತಾ ಇದೆ. ತಲಾಶನ್ನ ಮಾಡುವ ಕೆಲಸವನ್ನ ಕೂಡ ಈಗ ಎಸ್ಐಟಿ ಮಾಡ್ತಾ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ಮನೆಯ ಮೇಲ್ಭಾಗಕ್ಕೆ ಹೋಗಿ ನಾವೇನು ದೃಶ್ಯಗಳು ಕೂಡ ನಮ್ಮ ಕ್ಯಾಮರಾ ಪರ್ಸನ್ ಮಂಜು ತೋರಿಸ್ತಾ ಹೋಗ್ತಾರೆ. ಆ ಒಂದು ಮೇಲ್ಗಡೆ ಇರುವಂತ ಒಂದು ಪೆಂಟ್ ಹೌಸ್ ಏನಿದೆ, ಆ ಪೆಂಟ್ ಹೌಸ್ಗೂ ಕೂಡ ಹೋಗಿ ಎಸ್ಐಟಿ ತನಿಖಾ ತಂಡ ಅಲ್ಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಿತು. ನೋಡಿ, ಈ ಒಂದು ಜಾಗಕ್ಕೆ ಬರ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈ ಬೆಂಗಳೂರಿಗೆ ತಲುಪಿದ ಬಳಿಕ, ಅಂದ್ರೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಸಿಗ್ನಲ್ ಅಂತ ಏನ್ ಬರುತ್ತೆ, ಆ ಸೆಕೆಂಡ್ ಸ್ಟೇಜ್ ಸಿಗ್ನಲ್ ಬಂದ ಬಳಿಕ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿ ಹೋಗುತ್ತೆ, ಬಗಲ್ಗುಂಟೆ ಪೊಲೀಸರಿಗೂ ಕೂಡ ಮಾಹಿತಿ ಹೋಗುತ್ತೆ. ಆ ಬಳಿಕ ಬಗಲ್ಗುಂಟೆ ಪೊಲೀಸರ ಸಹಾಯವನ್ನ ಪಡೆದುಕೊಂಡು ಇಲ್ಲಿಗೆ ಬರ್ತಾರೆ. ಒಂದ್ ಕಡೆ ನೋಡಿ ಅಶ್ವಿನಿ, ಇಲ್ಲಿ ಒಳಗಡೆ ತಲಾಶ್ ನಡೀತಾ ಇದ್ರೆ, ಮತ್ತೊಂದು ಕಡೆ ಸುತ್ತಲೂ ಕೂಡ ಗಮನಿಸಬಹುದು, ಇಲ್ಲಿ ಜನ ಇಲ್ಲಿ ಸುತ್ತಲೂ ನಿಂತ್ಕೊಂಡು ಬಹಳ ಕುತೂಹಲದಿಂದ ನೋಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ಏನ್ ಆಗ್ತಿರ್ಬೋದು, ಯಾಕಂದ್ರೆ ಕುತೂಹಲ ಅಂತ ಇದ್ದೇ ಇದೆ. ಈ ಮನೆಯಲ್ಲಿ ಏನ್ ಆಗ್ತಾ ಇದೆ, ಯಾಕೆ ಇಷ್ಟೊಂದು ಜನ ಪೊಲೀಸರು ಬಂದಿದ್ದಾರೆ, ಇಲ್ಲಿ ಯಾರನ್ನ ಕರ್ಕೊಂಡ್ ಬಂದಿದ್ದಾರೆ, ಅವರಲ್ಲಿ ಒಂದಷ್ಟು ಕುತೂಹಲ ಇದೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಸ್ಥಳೀಯರು ಜಮಾವಣೆಗೊಂಡು ಇಲ್ಲಿ ನಿಂತ್ಕೊಂಡು ನೋಡುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಎಷ್ಟು ಜನ ಆಲ್ರೆಡಿ ತುಂಬಾ ಜನ ಸೇರಿದ್ದಾರೆ ಇಲ್ಲಿ. ಹಾಗಾಗಿ ಈಗ ಧರ್ಮಸ್ಥಳದ ಪ್ರಕರಣ ಏನಿದೆಯಲ್ಲ, ಈ ಧರ್ಮಸ್ಥಳದ ಪ್ರಕರಣ ಈಗ ಬೆಂಗಳೂರಿನ ಈ ಒಂದು ಮಲ್ಲಸಂದ್ರದವರೆಗೂ ಕೂಡ ಬಂದು ತಲುಪಿದೆ. ಇದು ಚಿನ್ನಯ್ಯ ಇದ್ದಂತಹ ಮನೆನ, ಅಥವಾ ಚಿನ್ನಯ್ಯನ ಜೊತೆಲಿ ಯಾರಾದ್ರೂ ಬೇರೆ ಇದ್ರ, ಜಯಂತಿಗೆ ಸಂಬಂಧಪಟ್ಟಂತ ಮನೆನ, ಅಧಿಕೃತವಾದಂತ ಮಾಹಿತಿ ಅಂತೂ ಸಿಗಬೇಕು. ಮನೆಯ ಒಳಗಡೆ ಸಿಗುವಂತ ಪ್ರತಿಯೊಂದು ವಸ್ತುಗಳನ್ನ ಕೂಡ ತಲಾಶ್ ಮಾಡಲಾಗುತ್ತೆ.
ಒಂದೊಂದು ವಸ್ತುವಿನ ಪತ್ತೆ ಆದ ಸಂದರ್ಭದಲ್ಲಿ ಕೂಡ ಅವತ್ತು ನೋಡಿ ತಿಮ್ರೋಡಿ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೂ ಮೋಹನ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲಿ ಸಿಕ್ಕಂತ ಒಂದೊಂದು ವಸ್ತುವನ್ನ ಕೂಡ ಮಹಾಜರನ್ನ ಮಾಡಿ ಸೀಲನ್ನ ಮಾಡುವಂತ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಮಾಡಿತ್ತು. ಇಲ್ಲೂ ಕೂಡ ಅದೇ ರೀತಿಯಾಗಿ ಮಾಡುತ್ತೆ. ವಿತ್ ಸರ್ಚಿಂಗ್ ವಾರೆಂಟ್ ಎಸ್ಐಟಿ ಇಲ್ಲಿಗೆ ಬಂದಿರೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಯಾರ ಮನೆ ಇದು ಜಯಂತ್ಗೆ ಸೇರಿದ ಮನೆ ಇರಬಹುದು ಅಂತೇಳಿ ಒಂದಷ್ಟು ಲೆಕ್ಕಾಚಾರಗಳಿದೆ. ಜಯಂತ್ ಈ ಮನೆಯಲ್ಲಿ ಇದ್ರು ಅನ್ನೋದಾದ್ರೆ ಈ ಮನೆಯಲ್ಲಿ ಯಾಕೆ ಇರ್ತಾ ಇದ್ರು, ಇಲ್ಲಿಗೆ ಬಂದು ಎಷ್ಟು ದಿನ ಆಗಿತ್ತು, ಚಿನ್ನಯ್ಯನನ್ನ ಯಾವಾಗ ಈ ಮನೆ ಕರ್ಕೊಂಡ್ ಬಂದಿದ್ರು, ಎಷ್ಟು ದಿನ ಚಿನ್ನಯ್ಯ ಈ ಮನೆಯಲ್ಲಿದ್ದ, ಈ ಎಲ್ಲಾ ಮಾಹಿತಿಗಳನ್ನ ಆತನಿಂದಲೇ ಈ ಒಂದು ಮನೆಯ ಒಳಗಡೆ ನಿಂತ್ಕೊಂಡೇ ವಿಡಿಯೋಗ್ರಫಿ ಮಾಡಿಕೊಂಡು ದಾಖಲೆಯನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಮಾಡುತ್ತೆ. ಈಗ ಆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಜೊತೆಗೆ ಇಲ್ಲಿ ಏನಾದ್ರೂ ಒಂದಷ್ಟು ಈ ತನಿಖೆಗೆ ಸಂಬಂಧಪಟ್ಟಂತ ಮಹತ್ತರವಾದಂತಹ ಒಂದಷ್ಟು ವಸ್ತುಗಳೇನಾದ್ರೂ ಸಿಗುತ್ತಾ, ಅದನ್ನ ಸೀಸ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಮಾಡುತ್ತಾ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಿದೆ. ಅಶ್ವಿನಿ, ಅಲ್ಲಿ ಸುಮಾರು ಸ್ಥಳೀಯರು ನಿಂತಿರೋದನ್ನ ಗಮನಿಸಿದ್ರೆ ಅಲ್ಲಿ ಒಂದಷ್ಟು ಕುತೂಹಲದಿಂದ ಏನೋ ನಿಂತಿದ್ದಾರೆ. ಆದ್ರೆ ಸ್ಥಳೀಯರಿಗೆ ಸಾಕಷ್ಟು ಮಾಹಿತಿಗಳಿರುತ್ತೆ. ಆ ಮನೆಗೆ ಬೀಗ ಹಾಕಿತ್ತಾ, ಅಥವಾ ಬೀಗ ಹಾಕಿದ್ದನ್ನ ನೋಡಿದವರಿದ್ದಾರಾ, ಅಥವಾ ಅಲ್ಲಿ ಓಡಾಟ ಮಾಡಿದ್ದನ್ನ ನೋಡಿದವರಿದ್ದಾರಾ, ಇಂಥದ್ದೇನಾದ್ರೂ ಮಾಹಿತಿಗಳು ಸಿಗ್ತಾ ಇದೆಯಾ, ಅಥವಾ ಯಾರನ್ನಾದ್ರೂ ಕೇಳುವಂತ ಪ್ರಯತ್ನ ಆಗಬಹುದಾ? ನೋಡಿ ಅಶ್ವಿನಿ, ನಾವೀಗ ಗಮನಿಸಿದ್ವಿ ಇಲ್ಲಿ ಒಂದು ಎದುರುಗಡೆ ಮನೆ ಇದೆ. ಈ ಮನೆಯವರಿಗೆ ಒಂದಷ್ಟು ಕುತೂಹಲ ಇತ್ತು. ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಇದ್ರು, ಯಾರದು, ಏನಕ್ಕೆ ಬಂದಿದ್ರು ಅಂತೇಳಿ. ಈ ತರ ಧರ್ಮಸ್ಥಳದಲ್ಲಿ ಆದಂತ ಒಂದು ಕೇಸ್, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖಾ ತಂಡ ಇಲ್ಲಿಗೆ ಬಂದು ತನಿಖೆಯನ್ನ ಮಾಡ್ತಾ ಇದೆ, ತಲಾಶೆಯನ್ನು ನಡೆಸ್ತಾ ಇದೆ.